ಬೆಂಗಳೂರು ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವ ವಿಚಾರ. ಬಸವಣ್ಣನವರ ತತ್ವ ಅನುಸರಿಸೋಕೆ ಲಿಂಗಾಯತ ಆಗಬೇಕಾಗಿಲ್ಲ. ಬಸವ ತತ್ವ ಅನುಸರಿಸಿದ್ರೆ ಅದಕ್ಕಿಂತ ವೈಜ್ಞಾನಿಕ ತತ್ವ ಮತ್ತೊಂದಿಲ್ಲ. ಹಾಸನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಆ ತತ್ವಕ್ಕೆ ಒಗ್ಗೂಡಿದ್ರೆ ಸಮಾಜದಲ್ಲಿ ಒಳ್ಳೆ ಸುಧಾರಣೆ ಆಗುತ್ತೆ. ಹೀಗಾಗಿ ಮೆಟ್ರೋ ನಿಲ್ದಾಣಕ್ಕೆ ಹೆಸರು ಇಡೋದ್ರಿಂದ ಸಮಸ್ಯೆ ಆಗಲ್ಲ. ನಮ್ಮ ಪ್ರಸ್ತಾವನೆಯನ್ನ ಕೇಂದ್ರ ಒಪ್ಪುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡಬೇಕು ಯಾಕಂದರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಆಗಬೇಕಾಗಿಲ್ಲ. ಬಸವ ತತ್ವವನ್ನು ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ದರೆ ತುಂಬ ಸುಧಾರಣೆ ಆಗೋಗಿರೋದು. ಆದರೆ ಇನ್ನೂ ಆಗ್ತದೆ. ಅದಕ್ಕೋಸ್ಕರ ಅವರ ಹೆಸರನ್ನು ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗೋಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಅದನ್ನು ಶೀಘ್ರದಲ್ಲೇ ಅನುಮೋದನೆ ಕೊಡ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ.